ಪಾಲಿಕೆದು ಏನು ಲೋಗೋ ಇದೆ, ಚಿಹ್ನೆ ಇದೆ, ಆ ರೀತಿಯಾಗಿ ಅದು ಕಾಣುತ್ತೆ. ಸೊ ಅದಕ್ಕಾಗಿ ನಾವಿಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಈ ಮರೂರು ಪ್ರಶಾಂತ್ ಅವರು ಅದನ್ನು ಒಂದು ಪತ್ತೆ ಹಚ್ಚಿ ನಮ್ಮೆಲ್ಲರಿಗೂ ಮಾಹಿತಿ ಕೊಟ್ಟಾಗ ನಾವು ಬಂದು ನೋಡಲಾಗಿ ಅಲ್ಲೇನೆಂದರೆ ಅಲ್ಲಿ 4 ಕಂಬಗಳ ಮೇಲೆ ಒಂದೊಂದು ಕಂಬದ ಮೇಲೆ 16 ಶಿಲೆಗಳಿದ್ದಾವೆ. ಒಂದೊಂದು ಶಿಲೆ ಕೂಡ ಒಂದೊಂದು ಕಥೆಗಳ ರೀತಿ ಇದೆ. ಒಂದು ಶಿಲೆ ಮೇಲೆ ವಿಜಯನಗರ ಅರಸರು ಏನು ಲಾಂಛನ ಉಪಯೋಗಿಸ್ತಾ ಇದ್ರು ಅದು ಇದೆ, ಅಂದರೆ ಆ ಸಮಯದ್ದು ಇದು ಅಂತ ಅದು ಹೇಳ್ತದೆ. ಆಮೇಲೆ ಅದರೊಳಗೆ ಏನಂದರೆ ಒಂದು ಕುದುರೆ ಮೇಲೆ ಕೆಂಪೇಗೌಡರು ಒಬ್ಬರು ಕತ್ತಿ ಹಿಡಿದುಕೊಳ್ತಿದ್ದಾರೆ. ಸೊ ಆ ಕುದುರೆ ಬಲಗಾಲನ್ನು ಎತ್ತಿದೆ ಅಂದರೆ ಯುದ್ಧಕ್ಕೆ ರೆಡಿ ಆಗಿದ್ದಾರೆ, ಯುದ್ಧ ಮಾಡೋ ಒಂದು ಚಿಹ್ನೆ ಅದು. ಆಮೇಲೆ ಆನೆ ಮೇಲೆ ಕುಳಿತಿರೋದು, ಆಮೇಲೆ 2 ಮದಗಜಗಳು ಯುದ್ಧ ಮಾಡ್ತಾ ಇರೋದು, ಈ ರೀತಿಯಾಗಿ ಬಹಳ ಒಂದು ಲಿಂಗದ ಮೇಲೆ ಹಸು ಹಾಲು ಬಿಡ್ತಾ ಇರೋದು, ಒಂದು ಗಣೇಶನ ವಿಗ್ರಹ, ಈ ರೀತಿಯಾಗಿರೋದ್ರಿಂದ ನೋಡಿದ್ರೆ ಇದು 4 ಶತಮಾನಗಳ ಹಳೆದಾದ್ದು ಅಂತ ಹೇಳ್ತದೆ. ಆಮೇಲೆ ಅದ್ರ ಮೇಲೆ ಒಂದು ಹಳೆ ಕನ್ನಡದಲ್ಲಿ ಪಿರಿಯ ಕೆಂಪೇಗೌಡಯ್ಯನವರು ಕುಣಿಗಲಿಂದ ಇಲ್ಲಿ ಬಂದು ಜಗಳ ಆಡಿ ಐಕ್ಯವಾಗಿ ಕೈಲಾಸಕ್ಕೆ ಹೋದ ಸ್ಥಳ ಅಂತ ಇದೆ. ಆದಮೇಲೆ ನ್ಯಾಚುರಲಿ ಇದು ಒಂದು ಐಕ್ಯ ಸ್ಥಳ, ಇದು ಅವರಲ್ಲಿ ಇಲ್ಲಿ ಸಮಾಧಿ ಅಂತಲೇ ನಾವು ಅದನ್ನು ಪರಿಗಣಿಸಬೇಕಾಗ್ತದೆ. ಅವರ ನಂತರದವರು 2ನೇ ಕೆಂಪೇಗೌಡರು 3ನೇ ಕೆಂಪೇಗೌಡರು ಇದನ್ನು ಕಟ್ಟಿರ್ಬೋದು ಆ ಸಮಯದಲ್ಲಿ 1600 ಇಸ್ವಿ ಆಸುಪಾಸಿನಲ್ಲಿ. 1569 ಹಿರಿಯ ಕೆಂಪೇಗೌಡರು ಸತ್ರೂ ಅವರ ನಂತರದ ಕೆಂಪೇಗೌಡರು ಅವ್ರ ಮಕ್ಕಳು ಇದನ್ನು ಕಟ್ಟಿರ್ತಾರೆ. ಸೊ ಹಂಗಾಗಿ ಇಲ್ಲೇನೆಂದರೆ ಸರ್ಕಾರದಿಂದ ಇಲ್ಲಿ ಒಂದು ಇತಿಹಾಸ ಅಧ್ಯಯನ ಆಗಬೇಕು. ಯಲಹಂಕ ಪ್ರಭುಗಳು ಯಲಹಂಕದಿಂದ ಹಿಡಿದು ಕುಣಿಗಲ್ವರೆಗೂ ಅವರು ರಾಜ್ಯ ಇತ್ತು. ಯಾಕಂದರೆ ಕುಣಿಗಲಲ್ಲೂ ಕೂಡ ದೊಡ್ಡ ಕೆರೆ, ಅಲ್ಲಿ ಮಂಟಪಗಳು, ಕಲ್ಯಾಣಿಗಳು ಎಲ್ಲ ಇದೆ. ಮಾಗಡಿಲಿ ಕೂಡ ಶಿವಗಂಗೆ ಬೆಟ್ಟ ಹಿಡಿದು ಉತ್ರಿದುರ್ಗ, ಹುಲಿಯೂರುದುರ್ಗ, ಸಾವನದುರ್ಗ ಎಲ್ಲ ಬೆಟ್ಟಗಳ ಮೇಲೂ ಕೋಟೆಗಳಿದ್ದಾವೆ ಕೆಂಪೇಗೌಡ ಕಾಲದವು. ಆಮೇಲೆ ಮೈಸೂರು ಮಹಾರಾಜರು ಈ ಕಡೆ ಜಾಸ್ತಿ ಏನು ಆಳ್ವಿಕೆ ನಡೆಸಿರಲಿಲ್ಲ, ಆದರೆ ಅವ್ರ ರಾಜ್ಯ ಇದಾಗಿದ್ರು ಕೆಂಪೇಗೌಡರು ಆ ಸಮಯದಲ್ಲಿ ಪಾಳೆಗಾರರಾಗಿ ಅವ್ರಿಗೆ ಸಾಮಂತರಾಗಿ ಇಲ್ಲಿ ರಾಜ್ಯಭಾರವನ್ನು ಮಾಡ್ತಾಯಿದ್ರು, ಯಾರಿಗೆ ವಿಜಯನಗರ ಅರಸುಗಳಿಗೆ. ಸೊ ಹಂಗಾಗಿ ಇದೆಲ್ಲ ಮೇಲ್ನೋಟಕ್ಕೆ ಹಿರಿಯ ಕೆಂಪೇಗೌಡರು ಅಂತ ಖಂಡಿತವಾಗಿ ಅನ್ನಿಸ್ತದೆ. ಆಮೇಲೆ ಸರ್ಕಾರ ಏನಾದರೂ ಒಂದು ಪ್ರಾಧಿಕಾರ ಮಾಡಿದ್ರೆ ಎಲ್ಲ ಏನು ಕೋಟೆ ಕೊತ್ತಲಗಳು, ಕಲ್ಯಾಣಿಗಳು, ದೇವಸ್ಥಾನಗಳು ಇವೆಲ್ಲವನ್ನು ಒಂದು ಪ್ರಾಧಿಕಾರಕ್ಕೆ ಸೇರಿಸಿ ಒಂದು ಅಧ್ಯಯನ ಮಾಡಿದ್ರೆ ಒಂದು ಕರೆಕ್ಟಾದ ಒಂದು ಮಾಹಿತಿ ಸಿಗ್ತದೆ. ಆಮೇಲೆ ಇದೆಲ್ಲ ಒಂದು ಪಾರಂಪರಿಕ ಇತಿಹಾಸ, ಒಂದು ಸಾಂಸ್ಕೃತಿಕ ಟೂರಿಸ್ಟ್ ಪ್ಲೇಸ್ ಆಗಿ ಕೂಡ ಇದನ್ನು ಮಾಡಬಹುದು. ಈ ರೀತಿ ನಮಗೆ ಭಾಸ ಆಗ್ತದೆ. ನಟರಾಜ್ ಗೌಡ.